ಇಬ್ಬರ ಜೊತೆಗೆ ಮದುವೆ, ಒಬ್ಬಳ ಜೊತೆ ಎಂಗೇಜ್ಮೆಂಟ್. ಈತನ ಕೃತ್ಯಕ್ಕೆ ತನ್ನ ಇಡೀ ಕುಟುಂಬವೇ ಸಾಥ್ ಕೊಟ್ಟಿದೆ. ಇದೀಗ ಈ ಕಾಮುಕನಿಗೆ ಹುಡುಗಿ ಮನೆಯವರು ತಕ್ಕ ಶಾಸ್ತಿ ಮಾಡಿದ್ದಾರೆ. ತಗೋ ಅಂತ ಸಿಕ್ಕಾಪಟ್ಟೆ ಗೂಸಾ ಕೊಟ್ಟಿದ್ದಾರೆ. ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೆಂಗಳೂರು ಹೊರವಲಯ ಆನೇಕಲ್ ಉಪವಿಭಾಗದ ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಹೊಡೆಬಡಿ ದೃಶ್ಯ ಕಂಡು ಬಂದಿದೆ. ರವಿ ಎಂಬಾತನ ವಿರುದ್ಧ ಜಿಗಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಹೆಣ್ಮಕ್ಕಳ ಜೀವನದಲ್ಲಿ ಆಟವಾಡ್ತಾ ಇದ್ದ ಕಾಮುಕ ಈ ರವಿ ತುಮಕೂರಿನ ಚಿಕ್ಕನಾಯಕನಹಳ್ಳಿ ಮೂಲದ ಈತ ಜಿಗಣಿ ಬಳಿಯ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ. 2024ರ ಜನವರಿಯಲ್ಲಿ ರವಿ ಮತ್ತು ಯುವತಿ ಮದುವೆಯನ್ನ ಆಗಿರ್ತಾರೆ. ಕಂಡ ಹೆಣ್ಣುಮಕ್ಕಳ ದೇಹದ ಬಗ್ಗೆ ಪತ್ನಿಯ ಜೊತೆ ವರ್ಣನೆ ಮಾಡ್ತಾ ಇದ್ದಂತೆ ಈ ಆಸಾಮಿ ವರದಕ್ಷಿಣೆ ತಗೊಂಡ್ ಬಾ, ನಿನ್ನ ಸ್ನೇಹಿತರನ್ನ ಮನೆ ಕರೆಸುವಂತಲೂ ಕೂಡ ಹೇಳ್ತಾ ಇದ್ದಂತೆ. ಇದಾದ ಬಳಿಕ ಮತ್ತೊಂದು ಮದುವೆಯಾಗಿದ್ದಾನೆ. ಅದಾದ ಬಳಿಕ ಇಬ್ಬರು ಸಾಲದು ಅಂತ ಇದೀಗ ಮೂರನೇ ಅವಳನ್ನ ಮದುವೆಯಾಗೋಕ್ಕೂ ಮುಂಚೆ ನಿಶ್ಚಿತಾರ್ಥ ಮಾಡಿಕೊಂಡು ಈ ರೀತಿಯಾಗಿ ಹೆಣ್ಣಿನ ಕೈಯಲ್ಲಿ ಗೂಸಾ ತಿಂದಿದ್ದಾನೆ. ಹುಡುಗಿ ಕಡೆ ಮುಂಡೆ ಮಗನ ಇಟ್ಕೊಳ್ಳ ಎಲ್ಲ ಬಿಡಲ್ಲ ನೀನ್ ಬರ ಅಮ್ಮ ಅಕ್ಕ ಅಮ್ಮ ಬಾರಮ್ಮ ಪುಟ ಅಮ್ಮ ಬಾತಾಯಿ ಅಕ್ಕ ಇಲ್ಲಿ ನೋಡಿ ನನ್ನ ಮಗಳಿಗೆ ಎಂಗೇಜ್ಮೆಂಟ್ ಮಾಡ್ಕೊಂಡು ಮದುವೆ ಮಾಡ್ಕೊಡಂತ ಕೂತೇನಿ. ನನ್ನ ಮಗ ಬೇಗ ಅದು ಅರ್ಜೆಂಟ್ ಮದುವೆ ಮಾಡ್ಕೊಡ್ಬೇಕಲ್ಲ ನಿನಗೆ. ಮಾತಾಡೋದಲ್ಲಣ್ಣ, ನಾನು ಮನೆ ಕೊಡ್ತೀನಿ. ಯಾರಿಗೆ ಬಂದಿದ್ದಾನೆ. ನನ್ ಖರ್ಚು ವೆಚ್ಚ ನೀನ್ ಮುಂಡೆ ಮಗನೇ. ನನ್ನ ಮಗಳು ಕಾಲಿ ಧೂಳಿಗಿಲ್ಲಲ್ಲ ನನ್ನ ಮಗಳು. ನಿನ್ನೆ ಫೋನ್ ಮಾಡಿದ್ದೀನಿ. ನಿನ್ನೆ ಸಮಾಧಾನ ಮಾತಾಡ್ತೀನಿ. ಎಷ್ಟು ಬೆಳಕರೆ ತಕ್ಕ ಮಾತು ಸಮಾಧಾನ. ಸ್ವಲ್ಪ ತಿರ್ತೀರಾ? ಹೇಳಿದ್ದೀನಿ ನೋಡು. ಏನು ಊಟಕ್ಕಿಲ್ಲ ಇವನು, ಏನು ಊಟಕ್ಕಿಲ್ಲ, ಎಲ್ಲಿಗೂ ಕಾಲ್ ಮಾಡಕ್ಕಿಲ್ಲ ನೀನು. ನೀನ್ ಎಲ್ಲೂ ಊಟಕ್ಕಿಲ್ಲ. ಫೋನ್ ಮಾಡಂಗಿಲ್ಲ
ಕಾಲ ಮೇಲೆ ಇಡ್ತೀವಿ. ನಾವು ಎಷ್ಟೊತ್ತಿಗೆ ಗಂಡು ಮಕ್ಳು ಕರ್ಕೊಂಬಂದಿಲ್ಲ, ಕರ್ಕೊಂಬಂದಿದ್ರೆ ಏನು ಅಂತ ಕರೆಕ್ಟಾಗಿ ಅಲ್ಲಿ ನೋಡಿ ತೋರಿಸಿ ತಡಿ ತಡಿ ವಿಡಿಯೋ ತೋರಿಸು ಯಾರು ಇವರಲ್ಲ? ಇವ್ರನ್ನೇ ಕೇಳೋರು. ಯಾರಪ್ಪ? ಈಗ ತೋರ್ಸ ಅಮ್ಮ, ಈಗ ಗೊತ್ತಾಗ ಎಂಗೇಜ್ಮೆಂಟ್ ಆಗ ಇವ್ರ ನಮ್ಮ ಮಾಮ, ಅವ್ರ ಅಮ್ಮ, ಹುಡುಗಿ ಅಮ್ಮ, ನಾನು ಯಾರು? ನನ್ನ ಫ್ರೆಂಡ್, ನಮ್ಮ ರಿಲೇಷನ್, ನಮ್ಮ ಅಣ್ಣ. ನಾನು ಹೇಳ್ತೀವಿ ಹೇಳು. ಇಲ್ಲಿ ನೋಡಿ ಅಮ್ಮ, ಮೊನ್ನೆ ಮಾಡ್ಕೊಂಬಂದಾನೆ ಮಿಂಡ್ರು ಗುಟ್ಟಿದ ನನ್ನ ಮಗ. ಇಂಥ ಬಂಗಾರದಂತ ಮಗಳನ್ನ ಇವನಿಗೆ ಕೊಡ್ಬೇಕಂತೆ. ಅವಳು ಖಾಲಿ ಚಪ್ಪಲು ಮಣ್ಣಾಗದಂತ ನಡೆಸಿದ್ದೇನೆ ಕಡ. ನನ್ನ ನೀನ್ ಕಟ್ಕೊಂಡಿದ್ರೆ ಆ ಕ್ಷಣನೇ ನಿನ್ನ ಸಾಯಿಸಿ ನಿನ್ ಎದೆ ಮೇಲೆ ನಿನ್ ಮದುವೆ ಮಾಡ್ತಿದ್ದೆ ನನ್ನ ಮಗಳನ್ನ. ನಿನ್ ಸಮಾಧಿ ಮೇಲೆ ಮದುವೆ ಮಾಡೋದು ಅದಂತೂ ಗ್ಯಾರಂಟಿ. ಫೋನ್ ಮಾಡಿ ಅವ್ರ ಮಾವನಿಗೆ ಫೋನ್ ಮಾಡು. ಅಮ್ಮ ನನ್ನ ಚಪ್ಪಲಿ ಆ ಸೂಳೆ ಮಕ್ಳಿಗೆ ಫೋನ್ ಮಾಡಿ ಫಸ್ಟ್. ರಾಜನ್ಗೆ ಅವ ಹೆಡ್ಲೈಟ್ ಇದ್ದಾನಲ್ಲ, ಕುತ್ಕೊಂಡು ಮನೆ ಎಂಗೇಜ್ಮೆಂಟ್ ಮಾಡ್ತಲ್ಲ, ಅವನಿಗೆ ಫೋನ್ ಮಾಡು. ಎಲ್ಲರಿಗೂ ಫೋನ್ ಮಾಡಿ ಬರ್ಲಿ, ಅದೆಲ್ಲ ಬರ್ಲಿ. ಅವ್ರ ಅಕ್ಕ ಬರ್ಲಿ. ಅವ್ರ ಅಕ್ಕನಿಗೆಲ್ಲ ಗೊತ್ತಿಲ್ಲ, ಇವ್ರ ಅಕ್ಕನಿಗೆ ಗೊತ್ತಿಲ್ಲ. ಆ ಮದ್ವೆ ಎಂಗೇಜ್ಮೆಂಟ್ ಆಗಿರೋದು, ನೀನ್ ಮದ್ವೆ ಆಗಿರೋದೆಲ್ಲ ಗೊತ್ತಿಲ್ಲ. ನಿನಗೆ ಗೊತ್ತಿತ್ತಾ? ಸುಮ್ಮನೆ ಆ ಹುಡುಗಿಗೆ ಕೇಳಬೇಡ, ಅದು ಸುಮ್ಮನೆ ಆ ಹುಡುಗಿಗೆ ಕೇಳಬೇಡ, ಸುಸ್ತಾಗಿದೆ. ಆ ಹುಡುಗಿ ನೀರು, ಆ ಹುಡುಗಿ వచ్చి ನೀರು ಜಮಾ ಕೊಡು. ಕೊಡಲ್ಲ ಮೊಬೈಲ್ ಕೊಡಿ, ನಮ್ಮೆಲ್ಲ ಇವ್ರದ್ದು. ಆ ಹುಡುಗಿ వచ్చి ನೀರು ಕೊಡು. ಅಮ್ಮ ಅಜ್ಜಿ, ಆ ಹುಡುಗಿ వచ్చి ನೀರು ಕೊಡು. ಆ ಹುಡುಗಿಗೆ ನೀರು ಕೊಡು. ಆ ಹುಡುಗಿ ಉಸಿರು ಬಿಡ್ತೈತೆ, ನೀರು ಕೊಡು. ಬಾ ರವಿರ ಜೊತೆ ನಿನ್ ಸಂಸಾರ ಮಾಡ್ತಾರೆ. ಬಸ್ರಿ ಮಾಡಿತ್ತಲ್ಲ ಹುಡುಗಿನ, ಅದಂತ ಹುಡುಗಿ ತಂದು ನನ್ನ ಮಗಳಿಗೆ ಕಟ್ಟಿ, ನನ್ನ ಮಗಳು ಕಾಲು ಕೊಂಡ್ಬೇಕು. ನೀವು ಇದೆಲ್ಲ ತಿಳ್ಕೊಂಡಾಗ ನೀವೆಲ್ಲ ಮುಂದ್ಗಡೆ ಹೋಗ್ಬೇಕು. ಈ ಸೂಳ ಮಕ್ಕಳಿಂದ ನನ್ನ ಮಕ್ಕಳಿಗೆ ಕರಿತೀನಿ ಇವ್ರನ್ನ. ಹೇಳಿ, ಇದೆಲ್ಲ ನನ್ನ ಮಗಳನ್ನ ಇಂಜೆಕ್ಷನ್ ಕೊಟ್ಟಿದ್ಯಾ? ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.